ನನ್ನ ಪ್ರೀತಿಯ ಸ್ನೇಹಿತರೆ ಅನ್ನೋದಕ್ಕಿಂತ ಕುಟುಂಬದವರೇ ಅಂತಲೇ ಹೇಳ್ಬೋದು. ಯಾಕಂದರೆ ನನ್ನ ವೀಡಿಯೋಸ್ನ ನೀವೆಲ್ಲ ಇಷ್ಟಪಡ್ತೀರಾ ಅಂದಮೇಲೆ ನೀವೆಲ್ಲ ನನ್ನವರೇ ಅಲ್ವಾ, ಅದಕ್ಕೆ ಹೀಗೆ ಹೇಳಿದೆ ಫ್ರೆಂಡ್ಸ್. ಇವತ್ತಿನ ಎಪಿಸೋಡ್ನ ಶುರು ಮಾಡೋದಕ್ಕಿಂತ ಮುಂಚೆಗೆ ನಿಮ್ಮೆಲ್ಲರಿಗೂ ಒಂದು ವಿಷಯ ಹೇಳಬೇಕು. ಇಲ್ಲಿ ಮೇಲ್ಗಡೆ ಕಾಣಿಸ್ತಾ ಇದೆ ಅಲ್ಲ, MSN ಬ್ಯಾಂಗ್ಳೂರ್ ಕಾರ್ಟೂನ್, ಈ ಚಾನಲ್ನ ಯಾರ್ಯಾರೆಲ್ಲ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡಿದ್ದೀರಾ, ನನಗೆ ಕಮೆಂಟ್ಸ್ ಮುಖಾಂತರ ತಿಳಿಸಿ. ಇದು ಕೂಡ ನನ್ನ ಚಾನಲ್ಲೇನೆ, ಇದು ನನ್ನ ಮೊದಲನೇ ಚಾನಲ್ಲು. ಇದನ್ನು ನಾನು ಶುರು ಮಾಡಿ ಸುಮಾರು ಒಂದು 3-4 ವರ್ಷ ಆಗಿರ್ಬೋದು. ಇದರಲ್ಲಿ 5,000 ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಕೆಲವು ಕಾರಣದಿಂದ ನಾನು ಸ್ವಲ್ಪ ಗ್ಯಾಪ್ ಕೊಟ್ಟೆ. ಯಾಕಪ್ಪ ಅಂತಂದರೆ ನನ್ನ ಪ್ರೆಗ್ನೆನ್ಸಿಲಿ ನಾನು ಗ್ಯಾಪ್ ಕೊಟ್ಟೆ, ಮತ್ತು ಡೆಲಿವರಿ ಆದಮೇಲೂ ಕೂಡ ಗ್ಯಾಪ್ ಕೊಟ್ಟೆ. ಹಾಗಾಗಿ ಸ್ವಲ್ಪ ವ್ಯೂಸ್ ಎಲ್ಲ ಡೌನ್ ಆಗಿಬಿಡ್ತು. ನಾನು ಎಷ್ಟು ಕಷ್ಟಪಟ್ಟು ಪ್ರಯತ್ನ ಮಾಡಿ ವಿಡಿಯೋ ಹಾಕಿದ್ರೂ ವ್ಯೂಸ್ಗಳು ಕಮ್ಮಿ ಆಗಿಬಿಟ್ಟಿದೆ. ಹಾಗಾಗಿ ಈ ಹೊಸ ಚಾನಲ್ನ ಶುರು ಮಾಡಿದೆ. ಆದರೆ ಇವಾಗ ಅನಿಸ್ತಾ ಇದೆ ಅದೂ ತುಂಬ ಕಷ್ಟಪಟ್ಟಿದ್ದೀನಿ. ಆ ಚಾನಲ್ಗೂ 1,000 ಮೇಲೆ ವೀಡಿಯೋಸ್ನ ಹಾಕಿದ್ದೀನಿ. ಅದರಲ್ಲಿ ಎಷ್ಟು ಕಷ್ಟಪಟ್ಟಿದ್ದೀನಲ್ವಾ. ಅದಕ್ಕೆ ಅದರಲ್ಲೂ ಕೂಡ ಡೈಲಿ ವಿಡಿಯೋ ಹಾಕೋದಕ್ಕಾಗಿಲ್ಲ ಅಂತ ಅಂದ್ರೂ ಅವಾಗವಾಗ ವಿಡಿಯೋ ಹಾಕ್ತಾ ಇದ್ದೀನಿ. ಅದರಲ್ಲೂ ಕೂಡ ಒಂದು ಸೀರಿಯಲ್ ರೂಪದ ಸ್ಟೋರಿ ಬರ್ತಾ ಇದೆ ನೋಡಿ. ನಾನು MSN ಬ್ಯಾಂಗ್ಳೂರ್ ಕಾರ್ಟೂನ್ ಅಂತ ಕೊಟ್ಟಿದ್ದೀನಿ ನೋಡಿ, ಇದೇ ನನ್ನ ಚಾನಲ್ ನೇಮು. ಇದು ನನ್ನ ಮೊದಲನೇ ಚಾನಲ್, ಇದನ್ನು ಕೂಡ ವಿಸಿಟ್ ಮಾಡಿ ಫ್ರೆಂಡ್ಸ್. ಇವತ್ತು ಹಳ್ಳಿ ಬದುಕು 47 ಎಪಿಸೋಡ್ ಹಾಕಿದ್ದೀನಿ. 47ನೇ ಎಪಿಸೋಡು ಇವತ್ತು ಹಾಕಿದ್ದೀನಿ ಮಾರ್ನಿಂಗು ಆ ಚಾನಲಲ್ಲಿ. ಅದು ಕೂಡ ಒಂದು ಫ್ಯಾಮಿಲಿ ಸ್ಟೋರಿನೇ ನೋಡಿ, ಇಷ್ಟ ಆಗುತ್ತೆ. ಅದಕ್ಕೂ ಕೂಡ ಇದೇ ರೀತಿ ಸಪೋರ್ಟ್ ಮಾಡಿ. ಈ ಚಾನಲ್ಗೆ ಹೇಗೆ ಸಪೋರ್ಟ್ ಮಾಡ್ತಿದ್ದೀರಾ ಹಾಗೆ ಅದರಲ್ಲೂ ಕೂಡ ವೀಡಿಯೋಸ್ನ ಹಾಕ್ತೀನಿ. ಇದನ್ನು ಹೇಳಬೇಕು ಅಂತ ಅಂದ್ಕೊಂಡಿದ್ದೆ ತುಂಬ ದಿನದಿಂದ. ತಡಿ ಇನ್ನೊಂದು ಸ್ವಲ್ಪ ದಿನ ಆಗಲಿ ಆಮೇಲೆ ಹೇಳೋಣ ಅಂದ್ಕೊಂಡೆ, ಆದರೆ ಇವಾಗ ಹೇಳಬೇಕು ಅಂತ ಅನ್ನಿಸ್ತಾ ಇದೆ, ಹಾಗಾಗಿ ಹೇಳ್ತಾ ಇದ್ದೀನಿ. ಇವತ್ತು ಹಿತ್ತಲಲ್ಲಿ ರೊಮ್ಯಾಂಟಿಕ್ ಸೀನ್ ರಾಜು ಮೀನದು ಇವತ್ತು ಹಾಕಿದ್ದೀನಿ. ಫುಲ್ ಸ್ಟೋರಿ ನೋಡಬೇಕು ಅಂದರೆ ಫುಲ್ ಎಪಿಸೋಡ್ ಮೊದಲಿಂದ ನೀವು ನೋಡಿದ್ರೆ ಆ ಸ್ಟೋರಿನ ನಿಮ್ಗೆ ಅರ್ಥ ಆಗುತ್ತೆ, ಏನು ಸ್ಟೋರಿ ಇರ್ಬೋದು ಅಂತ ನೋಡಿ. ಅದು ಕೂಡ ತುಂಬ ಇಷ್ಟ ಆಗುತ್ತೆ. ಬನ್ನಿ ಇವತ್ತಿನ ಜೈಕನ ಸಂಸಾರ ಎಪಿಸೋಡ್ನ ಶುರು ಮಾಡೋಣ. ಬೆಳಗ್ಗೆನೇ ವಿಡಿಯೋ ಹಾಕಬೇಕಿತ್ತು ನಾನು. ಇವತ್ತು ಗುರುವಾರ, ರಾಯರ ಪೂಜೆ ಮಾಡಬೇಕು. ಹಾಗಾಗಿ ಬೆಳಗ್ಗೆಯಿಂದ ಸ್ವಲ್ಪ ಅದು ಇದು ಕೆಲಸಗಳು, ಮನೆ ಕ್ಲೀನಿಂಗು, ದೇವ್ರ ಮನೆ ಕ್ಲೀನಿಂಗು ಮತ್ತು ಇದೆಲ್ಲ ಆಗೋಯ್ತು. ಹಾಗಾಗಿ ಇವಾಗ ಸಂಜೆ ಹಾಕ್ತಾ ಇದ್ದೀನಿ. 6 ಗಂಟೆ ಆಗೋಗ್ಬಿಟ್ಟಿದೆ ಆಲ್ರೆಡಿ. ಇವಾಗ ವಿಡಿಯೋ ಮಾಡ್ತಾ ಇದ್ದೀನಿ. ಇದು ಅಪ್ಲೋಡ್ ಆಗೋಷ್ಟರಲ್ಲಿ 7 ಗಂಟೆ ಆಗ್ಬೋದು ಅನ್ಕೋತೀನಿ. ನೋಡಿ, ನನ್ನ ಮಗ ಹಾಲಲ್ಲಿದ್ದರೆ ಹಾಲಿಗೆ ಬರ್ತಾನೆ, ರೂಮಲ್ಲಿದ್ದರೆ ರೂಮಿಗೆ ಬರ್ತಾನೆ. ವಾಯ್ಸ್ ಕೊಡೋದಕ್ಕೆ ಬಿಡೋದಿಲ್ಲ. ಮಧ್ಯೆ ಮಧ್ಯೆ ಡಿಸ್ಟರ್ಬೆನ್ಸ್ ಆದರೆ ಬೇಜಾರು ಮಾಡ್ಕೋಬೇಡಿ. ಬನ್ನಿ ಇವತ್ತಿನ ಎಪಿಸೋಡ್ನ ಶುರು ಮಾಡೋಣ. ಗಿರ್ಜಿ, ಇದೇನಿದು ಅಪ್ರೂಪಕ್ಕೆ? ಅಲೆಲೆಲೆ, ಮಗನ್ ಬೇರೆ ಕರ್ಕೊಂಡು ಬಂದ್ಬಿಟ್ಟಿದ್ಯಾ? ಏನು ಹೇಳೋ ನಿನ್ನ ಮಗನ ಹೆಸರು? ಶಿವು ಅಂತ ಜಯಕ. ಇವನು ತುಂಬ ಚಿಕ್ಕೋನಿದ್ನಲ್ಲ, ಅದಕ್ಕೆ ಈ ಕಡೆ ಬರೋಕ್ಕಾಗಲಿಲ್ಲ. ಭಾರಿ ತೀಟೆ ಅಂದರೆ ಭಾರಿ ತೀಟೆ ಜಯಕ, ನನ್ನ ಕೈಲಿ ಹಿಡಿಯೋಕ್ಕೆ ಆಗಲ್ಲ. ನೆನ್ನೆ ಅಂತೂ ನಿದ್ದೆ ಮಾಡ್ತಿದ್ದೊಳಗೆ ಫಟ್ ಅಂತ ಹೊಡೆದ್ಬಿಟ್ಟ. ಎಷ್ಟು ಕೋಪ ಬಂತು ಗೊತ್ತಾ? ಹೌದಾ, ಭಾರಿ ತುಂಟ ಬಿಡು ಹಾಗಿದ್ರೆ ನಿನ್ನ ಮಗ. ಅಮ್ಮ ನಾನು? ನೀನ್ ಬಿಡಪ್ಪ, ತುಂಟರಲ್ಲಿ ತುಂಟ ನೀನು. ನಮ್ಮ ಕೃಷ್ಣನ್ ಕೇಳ್ಬೇಕಲ್ಲ. ಏನ್ ಜಯಕ, ಹುಡುಗರೆಲ್ಲ ಇಷ್ಟು ದೊಡ್ಡವರಾಗ್ಬಿಟ್ಟಿದ್ದಾರೆ, ಗುರ್ತೇ ಸಿಗ್ತಾ ಇಲ್ಲ ನನಗೆ. ಕೃಷ್ಣನ ಅದು? ಹೂನೆ ಗಿರ್ಜಿ, ಕೃಷ್ಣನೇ. ನೋಡು ಎಷ್ಟು ದೊಡ್ಡವನಾಗಿದ್ದಾನೆ, ಹೆಂಗ್ ಮಾತಾಡ್ತಾನೆ, ಉಳ್ಳಿ ಕಾಳು ಹುರ್ದಂಗ್ ಮಾತಾಡ್ತಾನೆ ನೋಡು. ಯಾರಮ್ಮ ಇದು? ಇವರು ಗಿರ್ಜಿ ಆಂಟಿ ಅಂತ. ನಾವು ಮುಂಚೆ ಒಂದು ಊರಲ್ಲಿ ಇದ್ವಲ್ಲ, ಅಲ್ಲಿ ಇವ್ರು ನನ್ನ ಸ್ನೇಹಿತೆ. ನಾನು ಗಿರ್ಜಿ ಆಂಟಿ ತುಂಬ ಕ್ಲೋಸ್ ಫ್ರೆಂಡ್ಸು. ನಾನು ಪ್ರಕಾಶ ಇದ್ದಂಗ? ಸ್ಕೂಲಲ್ಲಿ ನೀನು ಪ್ರಕಾಶ ಇದ್ದಂಗೆ ನಾನು ಗಿರ್ಜಿ ಆಂಟಿ ಇಬ್ರು ಕ್ಲೋಸು. ಏನ್ ಜಯಕ ಹಿಂಗ್ ಮಾತಾಡ್ತಾನೆ, ಭಾರಿ ಬುದ್ಧಿ ಬಂದ್ಬಿಟ್ಟಿದೆ. ಹ್ಞೂ ಮತ್ತೆ ಸ್ಕೂಲಿಗೆ ಹೋಗ್ತಾನಲ್ಲ, ಈಗೀಗೆ ಕಲಿತಾ ಇದ್ದಾನೆ. ಅನ್ಕೊಂಡೆ ಇಷ್ಟೊಂದು ಸೈಲೆಂಟಾಗಿ ಕೂತಾಗ್ಲೇನೆ. ಅವಾಗ ಅಮ್ಮ ಅಮ್ಮ ಅಂತ ಹತ್ತಿದ್ದು ನನ್ನ ಕಣ್ಣಿಗೆ ಇನ್ನೂ ನೆನಪಿದೆ. ಅದೇ ನಿನ್ನ ಗಂಡ ಒಂದ್ಸತಿ ಕೂಡ ಹಾಕ್ಕೊಂಡು ಮದುವೆ ಮಾಡ್ಕೊಳಕ್ಕೆ ಹೋಗಿದ್ನಲ್ಲ, ಅವಾಗ ಅಮ್ಮ ಬೇಕು ಅಂತ ಹತ್ಕೊಂಡಿದ್ನಲ್ಲ ಇವನು, ಅದು ಇನ್ನೂ ನನ್ನ ಕಣ್ಮುಂದೆ ಹಾಗೆ ಇದೆ. ಆ ಪುಟ್ಟು ಮುಖ, ಆ ಪುಟ್ಟು ಕೈ, ಆ ಪುಟ್ಟು ಧ್ವನಿ. ಈಗೇನು ಜಯಕ ನಂಬಕ್ಕೆ ಆಗ್ತೀರಾ? ನನ್ನೇ ಮರ್ತೋಗ್ಬಿಟ್ಟಿದ್ದಾನೆ. 5 ವರ್ಷ ಆಯ್ತಲ್ಲೇ, ಮರಿದೇ ಇರ್ತಾರಾ? ನೀನು ಬೇರೆ ಈ ಕಡೆ ಬಂದೇ ಇಲ್ಲ, ಮಗು ಬೇರೆ ಇತ್ತು ಅಂದಲ್ಲ. ಈ 5 ವರ್ಷದಲ್ಲಿ ತುಂಬ ಬದಲಾವಣೆ ಆಗಿದೆ ಕಣೆ ಗಿರ್ಜಿ. ಜೀವನದಲ್ಲಿ ಎಷ್ಟು ಕಷ್ಟಪಟ್ಟಿದ್ನೋ ಅಷ್ಟು ಸುಖ ಕೊಡ್ತಾ ಇದ್ದಾನೆ ದೇವರು. ಜೇಕ ಅಂದರೆ ಏನು ಹೇಳ್ತಿದ್ಯಾ? ಅದೇನಪ್ಪ ಆಯ್ತಂದ್ರೆ, ಜೇಕ ನಿಜನಾ? ನನಗೆ ನಂಬೋದಕ್ಕೆ ಆಗ್ತಾ ಇಲ್ಲ. ಮುತ್ತಿಂದ ನಿನ್ನ ಜೀವನನೇ ಬದಲಾಗ್ತಾ ಇದೆ. ಅಷ್ಟೊಂದು ಬೆಲೆ ಬಾಳೋ ಮುತ್ತು ಸಿಗ್ತಾ ಜೇಕ ನಿಜವಾಗ್ಲೂ? ಹೂನೆ ಗಿರ್ಜಿ, ನನಗೆಲ್ಲ ನಂಬಕ್ಕಾಗ್ತಿರಲಿಲ್ಲ. ಯಾವುದೋ ಸಾಮಾನ್ಯದ ಮುತ್ತು ಅಂದ್ಕೊಂಡಿದ್ದೆ. ಇಲ್ಲೇ ಎಲ್ಲರೂ ಆಚಾರದ ತೋರ್ಸೋಣ ಅಂದ್ಕೊಂಡಿದ್ದೆ.
ಅಜ್ಜಿ ಮಾತಿನ ಕೇಳಿ ನಾನು ಸಿಟಿಗೆ ಹೋಗಿದ್ದಕ್ಕೆ ನನಗೆ ಅಷ್ಟು ದುಡ್ಡು ಸಿಕ್ತು. ಅದರಿಂದನೇ ಈ ಮನೆನ ಸ್ವಲ್ಪ ದೊಡ್ಡದಾಗಿ ಕಟ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಹಾಗೆ ಮಕ್ಕಳ ಹೆಸರಲ್ಲಿ ಬ್ಯಾಂಕಲ್ಲಿ ಇಡೋಣ ಅಂದ್ಕೊಂಡಿದ್ದೀನಿ. ಹೋಗಲಿ ಬಿಡಿ ಜಯಕ್ಕ, ದೇವರು ನಿಂಗೆ ಚೆನ್ನಾಗಿಟ್ಟಿರಲಿ. ಕಷ್ಟದ ಮೇಲೆ ಕಷ್ಟ, ಕಷ್ಟದ ಮೇಲೆ ಕಷ್ಟ ಕೊಟ್ಟ ದೇವರು. ಈ ಸುಖಕ್ಕೋಸ್ಕರನೇ ಅನ್ಸುತ್ತೆ ಆ ಕಷ್ಟಪಟ್ಟಿದ್ದು ನೀನು. ನಿನಗೆ ಇನ್ನೊಂದು ಒಳ್ಳೆ ವಿಷಯ ಹೇಳ. ಏನದು? ನಿನಗೆ ಕಷ್ಟ ಕೊಟ್ಟಿದ್ದ ಆ ಪಾಪಿ ಗಂಡ ಹಾರ್ಟ್ ಅಟ್ಯಾಕಿಂದ ನರಳ್ತಾ ಇದ್ದಾನೆ. ಗಿರ್ಜಿ, ಏನೇ ಹೇಳ್ತಿದ್ಯಾ? ಹಾರ್ಟ್ ಅಟ್ಯಾಕ? ಏನು ಹೇಳಿ ಗಿರ್ಜಿ, ಏನಾಯ್ತು? ಹಾರ್ಟ್ ಅಟ್ಯಾಕ್ ಯಾವಾಗಾಯ್ತು? ಯಾವಾಗ ಅಂದರೆ ಮೊನ್ನೆ ಅಂತಪ್ಪ. ಹಿಂಗೆ ವಿಷಯ ಬಂತು. ಡಾಕ್ಟ್ರು ಅರ್ಜೆಂಟಾಗಿ ಆಪರೇಷನ್ ಮಾಡಬೇಕು ಅಂತ ಹೇಳಿದಾರಂತೆ. ದುಡ್ಡೆಷ್ಟು ಹೇಳಿದಾರೆ ಗೊತ್ತಾ? ಎಷ್ಟೇ? 5 ರಿಂದ 6 ಲಕ್ಷ ರೂಪಾಯಿ ಆಗತ್ತಂತೆ ಜಯಕ್ಕ. ಏನು 5 ರಿಂದ 6 ಲಕ್ಷನಾ? ಮತ್ತೆ ಏನು ಮಾಡ್ಕೊಂಡಿತಾ ಇದ್ದಾರೆ? ಯಾರು ದುಡ್ಡು ಕೊಡೋರ್ ಗತಿಗಿಲ್ಲ. ತಂಗಿನ ಕೇಳರೆ ತಂಗಿ ಫೋನೇ ಕಟ್ ಮಾಡ್ತಾಳಂತೆ. 2ನೇ ಹೆಂಡತಿ ತವ್ರ ಮನೆಗೆ ಹೋಗಿ ಸೇರ್ಕೊಂಡಿದ್ದಾಳೆ. ಏನು 2ನೇ ಹೆಂಡತಿನ ಜೊತೆಲಿಲ್ವಾ? ಇವರಿರೋ ಹುಟ್ಟಿಗೆ ಯಾರಿರ್ತಾರೆ ಹೇಳಿ ಇವ್ರ ಜೊತೆಗೆ? ಇನ್ನತ್ರ ಆಡ್ದಂಗೆ ಆಡಕ್ಕೆ ಹೋಗಿದ್ದಾರೆ. ಅವಳಿಗೂ ಸಾಕಾಗಿರುತ್ತೆ ಪಾಪ. ತವ್ರ ಮನೆಗೆ ಹೋಗಿ ಸೇರ್ಕೊಂಡಿದ್ದಾಳೆ. ಇನ್ಯಾವತ್ತೂ ಬರಲ್ಲ ಅಂತ ಹೇಳಿದ್ರಂತೆ. ಅಯ್ಯೋ ಪಾಪ ಕಣೆ, ಹಿಂಗಾಗ್ಬಾರ್ದಿತ್ತೇನೋ. ಏನು ಹಿಂಗಾಗ್ಬಾರ್ದಿತ್ತು? ಇದೊಳ್ಳೆ ಚೆನ್ನಾಗಿ ಹೇಳ್ತಿದ್ಯಲ್ಲ. ಅವ್ರು 1-2 ತಪ್ಪು ಮಾಡಿರೋದು ಜೀವನದಲ್ಲಿ. ದೇವರು ಅವನಿಗೆ ಸರಿಯಾಗೇ ಮಾಡಿದ್ದಾರೆ. ಅವನು ಮಾಡಿರೋ ಅನ್ಯಾಯಕ್ಕೆ ಇದೇ ಸರಿಯಾದ ಶಿಕ್ಷೆ. ಸಾಯ್ಲಿ ಬಿಡು. ಅವನ ಬಗ್ಗೆ ಯೋಚನೆ ಮಾಡಬೇಡ. ಪಾಪಿಗಳಿಗೆ ಹೀಗೆ ಹೀಗೆ ದೇವರು ಬುದ್ಧಿ ಕಲಿಸೋದು. ಮರ್ಯಾದೆ ಅಂದರೆ ನಿನ್ನ ಹತ್ರ ಸಂಸಾರ ಮಾಡ್ಕೊಂಡು ಹೋಗಿದ್ದಿದ್ರೆ ಅವನಿಗಿಂತ ಪರಿಸ್ಥಿತಿ ಬರ್ತಿತ್ತಾ? ಕಟ್ಕೊಂಡಿರೋ ಹೆಂಡತಿ ಅಂತ ನೋಡಲಿಲ್ಲ, ಹೆತ್ತು ಮಕ್ಕಳು ಅಂತನೂ ನೋಡಲಿಲ್ಲ, ಮನೆಯಿಂದ ಆಚೆ ಹಾಕಿದ್ನಲ್ಲ ಅವನು. ಅವನು ಮನುಷ್ಯತ್ವ ಇದೆಯಾ ಅವನಿಗೆ? ಈಗ ನೋಡು ನೀನು ಹೇಗಿದ್ಯಾ, ಅವನು ಹೇಗಿದ್ದಾನೆ ಅಂತ. ಅದಕ್ಕೆ ಹೇಳೋದು ಕರ್ಮ ರಿಟರ್ನ್ಸ್ ಅಂತಾರಲ್ಲ, ಇದೆ. ಅವ್ನು ಮಾಡಿರೋ ಕರ್ಮ ಅವನ್ನೇ ಕಾಡ್ತಿದೆ. ಅನ್ಭವಿಸ್ಲಿ ಬಿಡು. ಅವ್ರ ಜೀವನನ ಅವರೇ ಹಾಳು ಮಾಡ್ಕೊಂಡ್ಬಿಟ್ರು. ಅವತ್ತೊಂದಿನ ತಾಳ್ಮೆಯಿಂದ ಇದ್ದಿದ್ದಿದ್ರೆ ಇಂಥ ಪರಿಸ್ಥಿತಿ ಬರ್ತಿರ್ಲಿಲ್ವೇನೋ ಗಿರ್ಜಿ. ಅವರು ನಿಜವಾಗ್ಲೂ ಬರ್ತಿರ್ಲಿಲ್ಲ ಅನ್ಸುತ್ತೆ. ಬಿಡು ಜಯಕ, ನೀನು ಅವನ ಬಗ್ಗೆ ಏನು ಯೋಚನೆ ಮಾಡ್ತೀಯಾ? ನೀನು ಹೀಗೆ ಬೆಳಿಬೇಕಿತ್ತು. ಅದಕ್ಕೆ ದೇವರು ನಿನ್ನನ್ನು ಅವನನ್ನು ದೂರ ಮಾಡಿರೋದು. ಅವನು ಇದರಿಂದ ಪಾಠ ಕಲಿಬೇಕಿತ್ತು, ನೀನು ಬೆಲೆ ತಿಳ್ಕೊಬೇಕಿತ್ತು. ಅದಕ್ಕೆ ಅವನಿಗೆ ಅಂಥ ಪರಿಸ್ಥಿತಿ ಬಂದಿರೋದು. ಈಗ ಇಂಥ ಸಮಯದಲ್ಲಿ ಯಾರೂ ಆಗ್ತಿಲ್ವಲ್ಲ ಕಷ್ಟಕ್ಕೆ, ಈಗ ಗೊತ್ತಾಗುತ್ತೆ ಅವನಿಗೆ. ನಾನು ಹೆಂಡತಿ ಇದ್ದಿದ್ರೆ ಇಂಥ ಸಂದರ್ಭದಲ್ಲಿ ಈ ಸಮಸ್ಯೆಗೆ ಏನಾದರೂ ಪರಿಹಾರ ಹುಡುಕಿರ್ತಿದ್ಲು ಅಂತ ಈಗ ಗೊತ್ತಾಗ್ಬೋದು ಅವನಿಗೆ. ಈಗಲೂ ಅರ್ಥ ಮಾಡ್ಕೊಳ್ಳಿಲ್ಲ ಅವನು ಅಂದರೆ ಅವನು ಮನುಷ್ಯನೇ ಅಲ್ಲ ಬಿಡು. ನಾಲಾಯಕ್ ಭೂಮಿ ಮೇಲೆ ಹುಟ್ಟಿರೋದಕ್ಕೆ. ನೀನೇನು ಜೈ ಕೈನ್ ಸಪ್ಪಗಾಗ್ಬಿಟ್ಟೆ? ಅಲ್ಲ, ನಾನು ಬಂದಾಗ ಎಷ್ಟು ಖುಷಿಯಾಗಿದ್ದೆ. ಇದನ್ನ ಕೇಳಿ ಸುಮ್ಮನೆ ಆಗ್ಬಿಟ್ಟಲ್ಲ. ಯಾಕವ ಜಯವ, ಯಾಕೆ ಹಿಂಗೆ ಸಪ್ಪಾಗ್ಬಿಟ್ಟೆ? ಅದೇನಮ್ಮ, ನಾನು ಈ ವಿಷಯ ಹೇಳಿದ್ನಲ್ಲ, ಅದಕ್ಕೆ ಜಯಕ್ಕಂಗೆ ಬೇಜಾರಾಯ್ತು ಅಂತ ಅನ್ಸುತ್ತೆ. ಜಯವ, ನಂಗೆ ಗೊತ್ತು ನಿಂಗೆ ಬೇಜಾರಾಗ್ತದೆ ಅಂತ. ಅವನು ಎಷ್ಟೇ ಮಾಡಿದ್ರು ಗಂಡನೇ. ನಮ್ಮಂಥ ಹೆಣ್ಮಕ್ಳಿಗೆ ಮನಸ್ಸಲ್ಲಿ ಇಷ್ಟಷ್ಟು ಸಂಸಾರ ಮಾಡಿದ್ನಲ್ಲ, ಅವ್ರ ಮನೇಲಿ ಬದುಕದ್ನಲ್ಲ ಅಂತ ಒಂದು ಸ್ವಲ್ಪನಾದ್ರೂ ನಿಯತ್ತಿರುತ್ತೆ. ಆದರೆ ಕಾಲ ಮೀರೋಗೈತ್ ಕಣವ. ಅವ್ರಿಗೆ ನೀನು ಬೇಡ. ನೀನು ಯಾಕೆ ಅವ್ರ ಬಗ್ಗೆ ಯೋಚನೆ ಮಾಡ್ತೀಯ? ಅಲ್ಲಮ್ಮ, ನಾನು ಅಲ್ಲಿ ಇದ್ದಿದ್ದಿದ್ರೆ ಇದಕ್ಕೇನಾದರೂ ಪರಿಹಾರ ಹುಡುಕ್ಬೋದಿತ್ತು. ಅಂದರೆ ಅವ್ನು ಸಾಯೋದು ನಿನಗಿಷ್ಟ ಇಲ್ಲ ಗಿರ್ಜಿ. ಒಬ್ಬರು ಸಾಯಲಿ ಅನ್ನೋದು ಬಯಸೋದು ತಪ್ಪು ಕಣೆ. ಅವ್ರು ಎಂಥ ಪಾಪಿಗಳೇ ಆಗಿರಲಿ, ಅವ್ರು ಏನೇ ಅನ್ಯಾಯ ಮಾಡಿರಲಿ, ಸಾವು ಅಂತ ಬಂದಾಗ ಆ ನೋವಿದೆಯಲ್ಲ ತುಂಬ ಕಷ್ಟ. ಅದು ನೋವಿದೆಯಲ್ಲ ಕಷ್ಟ ಅಂದರೆ ನೀನು ಮನೆಯಿಂದ ಆಚೆ ಬಂದಾಗ ರೋಡಲ್ಲಿದ್ದಲ್ಲ, ಅವಾಗ ನೋವು ಹೇಗಿತ್ತೇಳು? ಯಾರು ಕಳ್ಳನೋ ಕದಿಮನೋ ಬಂದು ಏನಾದರೂ ಅನಾಹುತ ಮಾಡಿದರೆ ಏನು ಮಾಡಬೇಕಿತ್ತು ಜಯಕ್ಕ? ಇಬ್ಬರು ಹೆಣ್ಮಕ್ಳು ನಡ್ಕೊಂಡಿದ್ದೆ ನೀನು. ಇಬ್ಬರು ಹೆಣ್ಮಕ್ಳು ಜೊತೆಲಿದ್ದಾರೆ ಅಂತಲೂ ನೋಡ್ದೇನೆ ಆ ಪಾಪಿ ನಿನ್ನನ್ನು ಕಳಿಸಿದ್ನಲ್ಲ ಆಚೆ. ಅವಾಗ ಅವನದನ್ನು ಯೋಚನೆ ಮಾಡಲಿಲ್ಲ. ಇವಾಗ ನೀನು ಯೋಚನೆ ಮಾಡ್ತಿದ್ಯಾ? ಅದೇ ಕಣವ ಹೇಳೋದು. ನಮ್ಮ ಜಯವಂಗಿರೋ ಒಳ್ಳೆ ಮನಸ್ಸು ಆ ಯಪ್ಪಂಗಿಲ್ಲ ಅಷ್ಟೇ. ಜಯವ, ಇದ್ರ ಬಗ್ಗೆ ನೀನು ತಲೆ ಕೆಡ್ಸ್ಕೊಂಬೇಡ ಬಿಡು. ಅವ್ರ ಹಣೆ ಬರೋದಂಗೆ ಆಗ್ತದೆ. ಅಂದರೆ ನನ್ನ ಮುತ್ತೈದೆ ಭಾಗ್ಯನ ಕಳ್ಕೊ ಅಂತ ಹೇಳ್ತೀರಾ? ಏನು ಮುತ್ತೈದೆ ಭಾಗ್ಯ? ಏನು ಜಯಕ ಹಿಂಗೆಲ್ಲ ಮಾತಾಡ್ತಿದ್ಯಾ ನೀನು? ಅವನನ್ನು ಬಿಟ್ಟು 5 ವರ್ಷ ಆಗಿದೆ. ಈ ಮುತ್ತೈದೆ ಭಾಗ್ಯ, ಅರ್ಶಿನ ಕುಂಕುಮದ ಭಾಗ್ಯ ಇದೆಲ್ಲ ಹೆಣ್ಣು ಹುಟ್ಟುತ್ತಾರೆ ತಗೊಬಂದಿರೋದು, ಬೇರೆ ಒಬ್ಬ ಗಂಡಸಿಂದಲ್ಲ. ಆದ್ರೂ ಗಿರ್ಜಿ, ಇದೆಲ್ಲ ನಮ್ಮ ಹಳೆ ಸಂಪ್ರದಾಯ ಅಲ್ವೇನೆ? ಇದೆಲ್ಲ ಹೇಗೆ ಬಿಡೋಕ್ಕಾಗುತ್ತೆ? ಹಳೆ ಸಂಪ್ರದಾಯಗಳನ್ನ ಕಟ್ಕೊಟ್ರಲ್ಲ, ಅವ್ರು ಬಂದ್ರ ನಿನ್ನ ಕಷ್ಟಕ್ಕೆ? ಇವನಂತೋನು ಇರೋದಕ್ಕಿಂತ ಇವನು ಸತ್ತಿದ್ದಾನೆ ಅಂತ ವಿದ್ವೆ ಥರ ಇರೋದೇ ಒಳ್ಳೇದು ಜೇಕ. ಗಿರ್ಜಿ ಸುಮ್ಮನಿರೆ, ಹಂಗೆಲ್ಲ ಮಾತಾಡಬೇಡ. ತುಂಬ ಬೇಜಾರಾಗ್ತಿದೆ ನನಗೆ.
ನನಗಿವಾಗ ಬೇಜಾರಾಗ್ತಿದೆ. ಯಾಕಾದ್ರೆ ಈ ವಿಷಯ ನಿನಗೆ ಹೇಳಿದ್ನು ಅಂತ. ಹೇಳ್ದೇನೆ ಸುಮ್ಮನಿದ್ದಿದ್ರೆ ನೀನು ಖುಷಿಯಾಗಿ ಇರ್ತಾ ಇದ್ದೆ. ಇದೆಲ್ಲ ಯೋಚನೆ ಮಾಡ್ತಿರ್ಲಿಲ್ಲ. ನೋಡು, ಇವಾಗ ಮನೆ ಕಟ್ಸ್ಕೊತಾ ಇದೆಯಾ, ಆರಾಮಾಗಿರೋ 3 ಜನ ಮಕ್ಕಳು ನಿನ್ನ ಹತ್ರನೇ ಇದ್ದಾರೆ. ಅವ್ರ ಭವಿಷ್ಯದ ಕಡೆ ಗಮನ ಕೊಡು ಜಯಕ್ಕ. ಸರಿ, ನಾನು ಕಾಫಿ ಮಾಡ್ತೀನಿ, ಕುಡ್ಕೊಂಡು ಹೋಗಿ ಆಯಿತು. ಲಕ್ಷ್ಮಿ, ಬೇಡ ಕಣಮ್ಮ, ಕಾಫಿ ಟೀ ಏನು ಬೇಡ ನನಗೆ. ಊಟ ಮಾಡ್ಕೊಂಡು ಬಂದಿದ್ದೆ. ಶಿವಗೂ ಏನು ಬೇಡ, ಹಾಲು ಕುಡ್ತಿದ್ದಾನ ಅವನು. ಮತ್ತೆ ಕಾಫಿ ಟೀ ಎಲ್ಲ ಕುಡಿಬೇಡ್ರಿ ನೀವು, ಆರೋಗ್ಯಕ್ಕೆ ಅಷ್ಟು ಒಳ್ಳೇದಲ್ಲ. ಚೆನ್ನಾಗಿ ಓದ್ಕೊಳ್ರಿ. ನಿಮ್ಮಮ್ಮನ ನೀವೇ ಚೆನ್ನಾಗಿ ನೋಡ್ಕೋಬೇಕು. ಹ್ಞೂ ಆಂಟಿ, ನಾವು ನೋಡ್ಕೋತೀವಿ. ಎಷ್ಟು ದೊಡ್ಡವರಾಗ್ಬಿಟ್ಟಿದ್ದೀರಾ ಮಕ್ಕಳೇ, ನನಗೆಲ್ಲ ನಂಬಕ್ಕಾಗ್ತಾ ಇಲ್ಲ. ಚಿಕ್ಕ ಹುಡುಗಿ ಅವಾಗ ನೀನು. ಹೀಗೆ ಖುಷಿ ಖುಷಿಯಾಗಿರಿ. ನಾನಿನ್ನು ಬರಲಾ? ಹುಷಾರು. ಅವಾಗವಾಗ ಬರ್ತಾ ಇರ್ತೀನಿ. ಆಂಟಿ, ನಿಮ್ಮ ಮಗ ಏನೂ ಮಾತಾಡೋದೇ ಇಲ್ಲ, ಸುಮ್ಮನೆ ಅವರಿಂದ ಸೈಲೆಂಟಾಗೇ ಇದ್ದಾನೆ. ಅವನಾ, ಮಾತಿನ ಮಲ್ಲ ಅವನು. ಹೊಸ ಜಾಗ ಹೊಸಬ್ರು ಅಂತ ಸುಮ್ಮನೆ ಸೈಲೆಂಟಾಗಿದ್ದಾನೆ ಅಷ್ಟೇ. ಒಂದ್ಸತಿ ಆಟ ಆಡೋಕ್ಕೆ ಶುರು ಮಾಡಿದ್ರೆ ಹೊಂದ್ಕೊಬಿಟ್ರೆ ಬಿಟ್ಟು ಬರೋದೇ ಇಲ್ಲ ಅವನು. ಈಗ ಮೊದಲನೇ ದಿನ ಅಲ್ವಾ, ಅದಕ್ಕೆ ಸುಮ್ಮನಿದ್ದಾನೆ. ಇನ್ನೊಂದ್ಸರಿ ಬರ್ತೀನಲ್ಲ ಕರ್ಕೊಂಡು, ಅವಾಗ ನೋಡುವಂತೆ ಸುಮ್ಮನಿರು. ಸರಿ ಜಯಕ್ಕ, ಬರ್ತೀನಿ. ಅಮ್ಮ, ಹೋಗಿ ಬರ್ತೀನಿ. ಜಯಕ್ಕಂಗೆ ಸ್ವಲ್ಪ ಧೈರ್ಯ ಹೇಳಿ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ ಅಂತ ಹೇಳಿ. ಆಗೋದೆಲ್ಲ ಒಳ್ಳೇದಕ್ಕೆ. ಹ್ಞೂನವ, ನಾನು ಅದನ್ನೇ ಹೇಳಿದ್ದೀನಿ. ಹೇಳ್ತೀನಿ ಬಿಡು, ನಾನು ಹೇಳ್ಕೊತೀನಿ, ನೀನು ಹುಷಾರಾಗಿ ಹೋಗವ. ಆಯ್ತಮ್ಮ, ಬರ್ತೀನಿ. ಕೃಷ್ಣ, ಬರ್ತೀನಿ ಕಣೋ. ಆಯ್ತು ಗಿರ್ಜಿ ಆಂಟಿ, ಹೋಗಿ ಬನ್ನಿ. ನೆಕ್ಸ್ಟ್ ಟೈಮ್ ಬಂದಾಗ ನಿಮ್ಮ ಮಗ ನಮ್ಮ ಜೊತೆ ಖುಷಿಯಾಗಿ ಆಟ ಆಡಬೇಕು. ಆ ರೀತಿ ತಯಾರು ಮಾಡ್ಕೊ ಬನ್ನಿ. ಆಯ್ತಾಯ್ತು, ಅವನು ನಿಂತಾರನೇ ತುಂಟಾನೆ. ಮೊದಲನೇ ಸರಿ ಅಂದ್ಬಿಟ್ಟು ಸೈಲೆಂಟ್ ಆಗಿದ್ದಾನೆ ಅಷ್ಟೇ. ಆಯ್ತು ಬಿಡು, ಇನ್ನೊಂದ್ಸತಿ ಬಂದಾಗ ಇನ್ನೊಂದು ಸ್ವಲ್ಪ ಬೇಗ ಬರ್ತೀನಿ. ಎಲ್ಲರೂ ಸೇರ್ಕೊಂಡು ಆಟ ಆಡೋರಂತೆ. ಬರ್ಲಾ? ಜಯವಾ, ಯಾಕೆ ಹಿಂಗೆ ನಿಂತಿದ್ದಿ? ತೆದರ್ಗೊಂಬೆ ನಿಂತಂಗೆ. ಬಿಡು ಗಿಜಿ, ಹೇಳಿಲ್ವಾ ಇಷ್ಟೊತ್ವರ್ಗು? ಆಗೋದೆಲ್ಲ ಒಳ್ಳೇದಕ್ಕೇನೆ. ಮನೆ ಕಟ್ಟಿಸ್ತಾ ಇದ್ದೀವಿ, ಅದ್ರ ಕಡೆ ಗಮನ ಕೊಡು. ಹುಡುಗರು ವಿದ್ಯಾಭ್ಯಾಸದ ಕಡೆ ಗಮನ ಕೊಡವಾ? ಸರಿ ಅಮ್ಮ. ಅಮ್ಮ, ಸಾರು ಕುದೀತಾ ಇದೆ, ಕೆಂಡ ಆರ್ಸ್ಲೇನಮ್ಮ? ಆರ್ಸು. ಅದ್ರ ಮೇಲೆ ಪ್ಲೇಟ್ ಮುಚ್ಬಿಡಿ ಲಕ್ಷ್ಮಿ. ನಂಗೆ ಸ್ವಲ್ಪ ತಲೆನೋಯ್ತಾ ಇದೆ, ಶುಂಠಿ ಕಾಪಿ ಮಾಡ್ಕೊತೀನಿ. ಈ ಹುಡುಗಿ ಬಾಯಿ ತಲೆ ಕೆಡ್ಸ್ಕೊಂಡಂಗೆ ಕಾಣ್ತದೆ. ಈ ಗಿರ್ಜವಾದ ಯಾಕನ ಹೇಳಿದ್ಲಪ್ಪ. ಈಗ ಸುಮ್ಮನೆ ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಕೂತ್ಕೋತಾಳೆ.